ವೀಕ್ಷಕರೇ ನಮಸ್ಕಾರ. ನಂದಿ ದನಗಳ ಜಾತ್ರೆಯ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಈಗ ನೋಡ್ತಾ ಇದ್ದೀರಾ, ಈ ಹಿನ್ನೆಲೆಯಲ್ಲಿ ಜಾತ್ರೆ ಹಿನ್ನೆಲೆಯಲ್ಲಿ ನಂದಿ ಬೆಟ್ಟ ಕಾಣ್ತಾ ಇದೆ. ಭಾಳ ಹೆಸರುವಾಸಿಯಾದ ನಂದಿ ಬೆಟ್ಟ ಮತ್ತು ಈ ಜಾತ್ರೆ ಕೂಡ ಭಾಳ ಹೆಸರುವಾಸಿ. ಇತ್ತೀಚೆಗೆ ಕಡಿಮೆ ಆಗಿದೆ, ಆದರೂ ಈ ವರ್ಷ ಚೆನ್ನಾಗಿ ಸೇರಿದೆ. ಇನ್ನು ಮುಂದಿನ ವರ್ಷ ಇದು ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಬನ್ನಿ ಮತ್ತೊಂದು ವಿಡಿಯೋಗೆ ಪ್ರಾರಂಭ ಮಾಡೋಣ. ಮತ್ತೊಂದು ವಿಡಿಯೋನ ಅಣ್ಣ, ನೀರೆಲ್ಲ ಇದು ಯಾರು? ಇದು ಸುಂದಾಪೇಟೆ ಶಂಕರಪ್ಪ ಅಂತ. ಓಕೆ, ಅವ್ರ ಕರುಳು ಅವರವೇ ವರ್ಷ ಅಷ್ಟೇ. ತಿರ್ಗಾ ಮುಗಿದೋಯ್ತಾ ತಾವು ನಿಲ್ಲಿಸ್ತಾ ಇರ್ತಾರೆ. ಆ ಕರುಳು ಅವರವೇ ವರ್ಷ ನೀರ್ ಮಾತ್ರ ಬಲಿ ಹೆಲ್ಪ್ ಮಾಡ್ತಾರೆ ಸರ್. ಹೌದಾ? ನೋಡಿ ಪಾಪ, ಪಂಚಾಯತ್ ಬೇರೆ ಬರ್ತೈತೆ, ಬಂದು ಟ್ಯಾಂಕ್ ಪಂಚಾಯತ್ ಬಿಟ್ರು ಇವ್ರು ಮಾತ್ರ ಟ್ಯಾಂಕ್ ಮುಗಿದೋಯ್ತಾ ಲಕ್ಷ ಹಾಕ ಬಂದಿರ್ತಾರೆ, ತಂದು ಬಂದಿರ್ತಾರೆ. ಸುತ್ತಿರೆಲ್ಲಾನು ಆರಾಮಾಗಿ ಇಟ್ಕೊಂತಾರೆ. ನೀರ್ಗೇನು ತೊಂದರೆ ಇಲ್ಲ ಈ ಜಾತ್ರೆನಲ್ಲಿ ಅಲ್ವಾ? ಪಂಚಾಯತಿಗಿಂತ ಇವ್ರು ಅನುಕೂಲ ನೋಡಿ ಪಾಪ. ಆ ಪೆಂಡಲ್ ಅಲ್ಲಿಸ್ಬಿಟ್ರೆ ಟ್ಯಾಂಕ್. ಹೌದೌದು ಹೌದು, ಅನ್ನದಾತರ ಅವರು. ಅದೇ ಅದೇ ನೋಡಿ ಈ ಪುಡ್ಸಿಗೆ ನೆಟ್ಟಿಗೆಲ್ಲ ಊಟ ಅವ್ರದೇ. ಹೌದಾ? ಮಾಡ್ಸಲ್ಲ. ಓಕೆ, ಎಲ್ಲ ಕಾಫಿ, ಬೆಳಗ್ಗೆ ಕಾಫಿ 6 ಗಂಟೆಗೆ ಕೂಕರೇ ಬರ್ರಿ ಟೀ ಕುಡಿ ಕಾಫಿ ಕುಡಿ ಅಂತಾರೆ. 8 9 ಗಂಟೆಗೆ ನಾಷ್ಟ, ಊಟ ಎಲ್ಲಾರು ಈಗ ಗಟ್ಟಿಗೆ ಅವ್ರೆ ಎಲ್ಲಾರ್ಗು ಊಟ ನೋಡಿ. ನಾಳೆ ಒಂದು 80 ಲೀಟರ್ ಹಾಲು ಬೆಳಗ್ಗೆ ಒಂದು ಜಾಗರಣೆ ಸರ್. ನಾಳೆ ಹೌದೌದು, ಹಾಲು ಪೌಡ್ರ್ ಹಾಕ್ಬಿಟ್ಟು ಬಾದಾಮಿ ಪೌಡ್ರ್ ಹಾಕ್ಬಿಟ್ಟು ಮಧ್ಯಾಹ್ನ ಕೊಡ್ತಾರೆ. ಹೌದಾ? ಮಧ್ಯಾಹ್ನ ಮೇಲೆ ಒಂದು 80 ಲೀಟರ್ ಹಾಲು ಕಾಯಿ ಸಿಪ್ಪು ಹಾಕ್ತಾರೆ. ಮಧ್ಯಾಹ್ನ ಮೇಲೆ ಮಜ್ಜಿಗೆ ಮಾಡ್ತಾರೆ. ಓಕೆ, ನಾಳೆ ಜಾಸ್ತಿ ಒಳ್ಳೆ ಇದೆ ಸರ್. ಅಂದ್ರೆ ಎಲ್ಲಿ ಬಚ್ಕೋಗ್ಲಿ ಊಟದ ಮಾತ್ರ ಅವ್ರದ್ದೇ. ನೋಡಿ ನೋಡಿ, ಎಲ್ಲ ಪುಣ್ಯಾತ್ಮರು ಪೆಂಡಲ್ ಗೋವಿಂದಪ್ಪ ಅಂತ. ಹೌದೌದು ನೋಡಿ ಸರ್, ಇಷ್ಟು ಜನ ಅವ್ರು ಇಲ್ಲೆಲ್ಲ ಎಲ್ಲಾರು ಕರೀತಾರೆ. ಬರ್ರಪ್ಪ ಊಟ ಬರ್ರಪ್ಪ, ಟೀ ಬರ್ರಪ್ಪ, ನಾಷ್ಟ ಬರ್ರಪ್ಪ, ತಿನ್ ಬರ್ರಪ್ಪ. ನೋಡಿ ಹುಲ್ಲಿಲ್ಲ ಕೈ ಎತ್ಕೊಂಡಪ್ಪ ಹಾಕ್ರಪ್ಪ. ಅದೇ ಅದೇ ನೋಡಿ, ಇವಾಗ ಹೇಳ್ತಾರೆ ಮಗನ ಪಾಪನ್ಗ ಹೋಗಿ ಒಂದು 4 ಹುಲ್ಲಾಕ ಮಗು ಇನ್ನೂ ಅಂತ ಹೇಳ್ತಾರೆ. ಒಳ್ಳೆ ಸರ್ ಅವರು. ಒಳ್ಳೇದು ಒಳ್ಳೇದು, ಅವ್ರ ದೇವ್ರು ಒಳ್ಳೇದು ಮಾಡ್ಲಿ ಬಿಡಿ. ನೋಡಿ ಅವರು. ಅದೇ ಅದೇ ಎಲ್ಲ ದೊಡ್ಡವ್ರೆ. ಬಾಣ ಇಲ್ಲಿ ಮಧ್ಯೆ ಬಾಣ ಹೋಗಪ್ಪ. ಈಗ ನಿಮ್ಮ ಹೆಸರು ಹೇಳಣ್ಣ? ಆಂಜನಪ್ಪ. ಊರು? ಹಸುಗಳು ಎಷ್ಟನೇ ಸೂಲು? 2ನೇ ಸೂಲಾ? ಚೆನ್ನಾಗಿ ಸಾಕಿದ್ದೀರಾ? ಹೌದೌದು. ಇದರಲ್ಲಿ ಕೆಲಸ ಮಾಡ್ತೀರಾ? ಕೆಲಸ ಮಾಡ್ಕೊಂಡು ಇಲ್ಲಿ ಜಾತ್ರೆ ಮಾಡಕ್ ಬಂದಿದ್ದೀರಾ? ಚೆನ್ನಾಗಿದಾವಣ್ಣ. ಹಾಲು ಎಷ್ಟು ಕೊಡ್ತಾವೆ ಇವು? ಒಂದೊಂದು 3 ಲೀಟರ್ ಕರೀತದ? ಹೌದಾ? ಕರಿ ಬಿಟ್ಟು 3 ಲೀಟರ್ ಕರ್ಕೋಬೋದಾ? ಕದಿದ್ದೀರಾ? ಓಹೋ, ಅದೇ ಅದೇ ಒಳ್ಳೆ ಕರುಗಳು ಇದೆ ನೋಡಿ. ಅದೇ ಅಲ್ಲ ನೋಡಿ ಹೆಂಗಿದೆ ಹಸುಗಳು ನೋಡ್ಲಿಕ್ಕೆ, ಕಾಮಧೇನು ಇದ್ದಂಗಿದೆ. ಹೌದೌದು, ಅದೇ ಚೆನ್ನಾಗಿದೆ. ಕೇಳ್ತಾವ್ರೆ ಎಷ್ಟು ಹೇಳ್ತೀರಾ ರೇಟು ಜೋಡಿಗೆ? 120. ನಿಮ್ಮ ಮೊಬೈಲ್ ನಂಬರ್ ಇದೆಯಾ? ಬಾಪ ಇಲ್ಲಿ ನಂಬರ್ ನಂಬರ್ ಹೇಳು. ತಾತಾರ ನಂಬರ್ ಹೇಳು. 7760945272. ತಾತರ ಹೆಸರು? ಅಂಜನಪ್ಪ. ಚೆನ್ನಾಗಿದೆ. ಇದು ಪಕ್ಕದೂರವರು ಒಂಟಿ ಬಲ್ಕೆ ಮನೆ ಸಾಕಣಕ್ ಬೇಕು ಅಂತ ಬಲಿ ಕೇಳ್ತಾವ್ರೆ. ಅವ್ರು ಒಂಟಿ ಕೊಡ್ಬೇಕು, ಜೊತೆ ಕೊಡ ಅಂತ ಅವರು. ನಮ್ಗೆ ಬೇಕು, ಮನೆಗೆ ಹಾಲು ಬೇಕು, ಚೆನ್ನಾಗಿ ನೋಡಿರೋರು ಬೇಕು ಅಂತ. ಅಲ್ಲ ನಾಟಿದನ 3 ಲೀಟರ್ ಕರಿತಾವೆ ಅಂದ್ರೆ ಅದ್ ನೋಡಿ ಅವರು ಈಗ ನೋಡ್ಬಿಟ್ಟು ಅದೇ ಅದ್ ಬೇಕು, ಮನೆಗೆ ಬೇಕು ಅಂತ ನೆನ್ನೆಯಿಂದ ಗುಂಡಿ ಮಾಡ್ತಾವ್ರೆ. ಹಾಕು ಒಂಟಿ ಕೊಡಲ್ಲ, ಜೊತೆ ಕೊಡು, ಜೊತೆ. ಚೆನ್ನಾಗಿದೆ. ಹಸುಗಳು ಸಾಕ್ಬೇಕು ಹೇಳ್ರಿ ಎಲ್ಲರೂ. ಓರಿಗಳು ಎತ್ತುಗಳು ಸಾಕಿದ್ರೆ ಅಭಿವೃದ್ಧಿ ಆಗದ ಹೆಂಗೆ ತಳಿ? ಮನೆ 2 ಕರ ಹಾಕಿತ್ತು. ಹೌದಾ? ಓರಿ ಬಿಡಿಸಿದ್ದು. ಅವಳಿ ಜೋಳಿ ಆಗಿತ್ತಾ ಸರ್? ಅವಳಿ ಜೋಳಿ ಆಗಿತ್ತು. ಇನ್ನೊಂದು ತಿಂಗಳು ಇರ್ಬೇಕಾಯ್ತು. ಅಯ್ಯೋ, 2 ಓರಿ ಬಿಡಿಸಿದ್ದು. ದೊಡ್ಡೋರಿ ಬಿಡಿಸಿತ್ತು. ಒಳ್ಳೆ ಕರ 2 ಒಂದೊಂದು ತಿಂಗಳು ಆಪರೇಷನ್ ಆಗ್ಬಿಡ್ತು. ನಾವು ನೋಡ್ಬಿಟ್ಟು ಕರಿಗೆ ನಾವು ಹೊಟ್ಟೆ ಉಟ್ಕೊಂಡು. ಹೌದು, ಮತ್ತೆ ಇನ್ನೇನು ನೆಲ 1 ತಿಂಗಳು ಒಳಗಡೆ ಕರ ಹಾಕ್ಬಿಡುತ್ತೆ. 2 ಸಿಮೆಸ್ಗೆ 2 ಹಾಕಿ ನಾಟಿಸ್ ಹೋಗಿ 2 ಕರ ಇತ್ತು. ಅದೇ ಅದೇ. ಯಾರವು ನಿಮ್ಮವಾ? ನಿಂತ್ಕೊಳ್ಳಿ.
ಚೆನ್ನಾಗಿದಣ್ಣ, ಇನ್ನೂ ಅಲ್ಲಿ ಹಾಕಿದಲ್ಲ? ಇಲ್ಲ ಅಂದಿಲ್ಲ ಸರ್. ಹಾಂ, ಬೀಜ ಹಂಗೆ ಕಾಯಿನ ಟಚ್ ಮಾಡ್ತಿಲ್ಲ. ಹೌದಾ? ಹಾಂ 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 ಹಾಂ. ಹಂಗೆ ಐತೆ ಏನು ಹೇಳ್ತೀರಿ ವ್ಯಾಪಾರ? ಸರ್ ಇದು 1.30 ಹೇಳ್ತಾ ಇದ್ದೀನಿ. 1.30. ಹಾಂ, ಎಷ್ಟು ಕೇಳ್ತಾವ್ರೆ? 1.10 ಓಕೆ ಓಕೆ. 1.10 ಕೊಡ್ತೀರಿ ಅಂತ ಮಾಡಿದ್ದೀರಿ. ಅದೇ ಅದೇ. ತಮ್ಮ ಹೆಸರು ಮತ್ತು ಮೊಬೈಲ್ ನಂಬರ್ ಹೇಳಿ. ಸರ್ ನಮ್ಮೂರು ಸೀಗೇಹಳ್ಳಿ ಅಂತ, ಬೆಳಗಾವಿ ತಾಲೂಕು ಸೀಗೇಹಳ್ಳಿ. ನಾಗರಾಜು. 9986673707. ಯಾವ್ದು ಬೇಕು ಒಂದು ಕರೆ ಮಾಡ್ತಾರೆ ನಿಮಗೆ. 2 ಜೊತೆ ಆಕರ ಇವೆರಡು ಕರುಗಳನ್ನ ಅವಕ್ಕೆ ಎಷ್ಟು ಹೇಳ್ತೀರಾ? ಅವು 1.10 ಹೇಳ್ತಾ ಇದ್ದೀನಿ ಸರ್. 1.10. 90 ಆದರೆ. ಹಾಂ, ಫೈನಲ್ 90 ಅಂದರೆ. ಓಕೆ ಓಕೆ. 90 ಬಂದರೆ ಕೊಡ್ತಾರೆ ನೋಡಿ. ಯಾರಾದ್ರು ಬೇಕಾದ್ರೂ ಕರೆ ಮಾಡಿ ನಿಮಗೆ. ಹ್ಞೂ ಸರ್. ಇವು ಅಲ್ಲಿಲ್ಲ ಸರ್. ಅದೇ ಅದೇ, ಇನ್ನೂ ಅಲ್ಲಿ ಹಾಕಿಲ್ಲ. ಇನ್ನೂ 6 ತಿಂಗಳು ಬೇಕು. 6 ತಿಂಗಳು ವರ್ಷ ಬೇಕು. ಯಾವ್ದು ಬೇಕೋ ನಿಮ್ಗೆ ಕರೆ ಮಾಡ್ತಾರೆ ನಿಮಗೆ. ಇವು ಅಷ್ಟೇ. ಇವು ಅಲ್ಲಿಲ್ಲ ಇನ್ನು. ಅದೇ ಅದೇ. ಅವು ಅಲ್ಲಿಲ್ಲ. ಹಾಂ ಹಾಂ, ಚೆನ್ನಾಗಿದ್ದಾವೆ ಹೇಳ್ರಿ. ಸರ್. ಹಾಂ, ಅಣ್ಣ ಯಾರೋ ಇವು ಎಷ್ಟು ಹೇಳ್ತಾರೆ? ಎಷ್ಟು ರೇಟು? 1.40. ಇವು ನಿಮ್ಮವ? ಇವೆಷ್ಟು ಹೇಳ್ತೀರಾ? ಅಲ್ಲು 4 ಅಲ್ಲು 1.60. ಯಾವೂರವಣ? ಹಾಂ ಹಾಂ ಹಾಂ. ಎಷ್ಟೆಲ್ಲಾಗವೆ? ಮಳೆಯಲ್ಲೂ. ಏನು ಹೇಳ್ತೀರಿ ವ್ಯಾಪಾರ? 1.25 ಹೇಳ್ತೀವಿ. ಎಷ್ಟು ಕೇಳ್ತಾವ್ರೆ? 90 ಹೌದಾ? ಹಾಂ ಹಾಂ. ಮತ್ತೆ ಈಗ ಬಿಟ್ಕೊಡಕ್ಕಾಗ್ತದ? ಅದೇ ಅದೇ. ಹೌದೌದು. ಹಾಂ, ಇನ್ನು 3 ದಿನ ಇರ್ತೀರಾ? ಅದೇ ಅದೇ. ಎಲ್ಲ ಮೇವು ಎಲ್ಲ ತಂದು ಗಾಡಿ ಹೊಡ್ಕೊಂಡ್ ಬಂದಿದ್ದೀರಾ? ಗಾಡಿಗೆ ಬರ್ತೀರಾ? ಹಾಂ, ಅದೇ ಅದೇ. ಹಾಂ, ಯಾವ್ದು ನಿಮ್ಮವಣ ಇವೆಲ್ಲ? ಎಷ್ಟು ಹೇಳ್ತೀರಾ? ಅವರವ? ಅಣ್ಣ ಯಾವೂರವರು? ನಿಮ್ಮ ಹೆಸರು? ನಾರಾಯಣ ಸ್ವಾಮಿ ಅವರು. ಚೆನ್ನಾಗಿದ್ದಾವೆ ಕರುಗಳು. ಇನ್ನು ಅಲ್ಲ ಇನ್ನೂ 1 ವರ್ಷ ಬೇಕಲ್ಲ? ಹಾಂ. ಏನು ಹೇಳ್ತೀರಿ ವ್ಯಾಪಾರ? 1.20 ಹೇಳ್ತಿದ್ದೀರಿ. ಕೇಳ್ತಾವ್ರಾ? ಅದೇ ಅದೇ. ಇವತ್ತು ಇನ್ನೂ ಶುರು ಅಲ್ವಾ? ನಾಳೆಯಿಂದ ವ್ಯಾಪಾರ ಕೂತ್ಕೊಳ್ತಾರೆ. ಅದೇ. ವರ್ಷ ಬರ್ತೀರಾ ಇಲ್ಲಿ? ಬರ್ತೀರಾ? ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ತೀರಾ? ಹಾಂ, ವರ್ಷನೂ ಬರ್ತೀರಾ? ಅದೇ, ಚೆನ್ನಾಗಿದ್ದಾವೆ. ಎಲ್ಲ ಬೇಕು ಅಂದ್ರೆ ನಿಮ್ಗೆ ಕರೆ ಮಾಡ್ತಾರೆ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. ಹೇಳಿ ನಿಮ್ಮ 3 ಇಲ್ಲಿ ಬನ್ನಿ. ಇವೆಷ್ಟಲ್ಲೋ? 4 ನಾವು. ಹಾಂ, ಇವೇನು ಹೇಳೋಣ ವ್ಯಾಪಾರ? 1.15. ಹಾಂ, ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ? ಅದೇ ಅದೇ. ಹಾಂ, ಓಕೆ. ಇವೆಷ್ಟಲ್ಲೂ? 6, 4. ಇದು ವ್ಯಾಪಾರಣ್ಣ? 1.5ಗೆ.
ಹಾಂ 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 ಕೆಲಸ ಮಾಡೋದು ಅದೇ ಅದೇ ಎಲ್ಲ ಕೆಲಸದ ಎತ್ತುಗಳು. ಹಾಂ ಚೆನ್ನಾಗಿದ್ದಾವೆ. ಇಲ್ಲೆಲ್ಲ ಕೆಲಸದ ಎತ್ತುಗಳೇ ಜಾಸ್ತಿ ಅಲ್ಲ? ಹೌದೌದು, ಈ ಜಾತ್ರೆಗೆ. ಹಾಂ ಇವು ಕರುಗಳು ನಿಮ್ಮವೇನಾ? ಅದೇ ಅದೇ ಒಟ್ಟಿಗೆ ಒಂದೇ ಊರಿನವರು ಸ್ನೇಹಿತರೆಲ್ಲ ಬರ್ತೀರಾ? ಹಾಂ ಅದೇ ಹಾಂ, ನಿಮ್ದು ಒಂದೇ ಕಡೆ ಒಂದೇ ದಾವಣೆಯಲ್ಲಿ ಇರ್ತೀರಾ? ಹೌದೌದು ಹೌದೌದು ಮಾತಾಡ್ಕೊಂಡು ಒಂದು ಗಾಡಿ ಲೋಡ್ ಮಾಡ್ಕೊಂಡು ಒಂದು ಸ್ವಲ್ಪ ಎಲ್ಲ ಹಾಕೊಂಡು ಬರ್ತೀವಿ. ಹಾಂ ಹಾಕೊಂಡ್ಬಂದಾಗ ಎಲ್ಲ ಸೇಲ್ ಮಾಡ್ಕೊಂಡು ಹೋಗ್ತೀವಿ. ಸೇಲ್ ಆಗಿದೆ ಮಾಡ್ತೀವಿ ಸಾಕು. ಅದೇ ಅದೇ ಅದು ಹಂಗೆ ಇರ್ಬೇಕು, ಒಗ್ಗಟ್ಟಿರ್ಬೇಕು. ಒಂದು ಊರಂದರೆ ಒಗ್ಗಟ್ಟಲ್ಲೇ ಇರ್ಬೇಕಲ್ಲ. ಹೌದೌದು ಆಯ್ತಣ್ಣ. ಅದೇ ಅದೇ ಹಾಂ ಅದೇ ಅದೇ ಗೊತ್ತಾಗುತ್ತೆ.